ಭಾರತದಲ್ಲಿ ಪ್ರಜಾಪ್ರಭುತ್ವದ ಜೀವಾಳ ಇರೋದು ಪ್ರತಿ 5 ವರ್ಷಕ್ಕೊಂದ್ಸರಿ ನಡೆಯುವಂಥ ಚುನಾವಣೆಗಳಲ್ಲಿ. ಸ್ವತಂತ್ರ ಬಂದ ಮೇಲೆ ಇಲ್ಲಿಯ ತನಕ ನಮ್ಮದು ಜೊತೆಲಿ ಸ್ವತಂತ್ರ ಪಡೆದಂಥ ಭಾಳಷ್ಟು ದೇಶಗಳು ಸ್ವತಂತ್ರವನ್ನು ಕಳ್ಕೊಂಡಿದ್ದಾವೆ. ಆದರೆ ಭಾರತದಲ್ಲಿ ಸ್ವತಂತ್ರ ಇಷ್ಟು ವರ್ಷಗಳ ಕಾಲ ಪ್ರಜಾಪ್ರಭುತ್ವ ಉಳ್ಕೊಂಡು ಬಂದಿರೋದಕ್ಕೆ ಮುಖ್ಯವಾದ ಕಾರಣ ಏನಂದರೆ, ಸ್ವಾಯತ್ತ ಶಾಸನಬದ್ಧ ಸಂಸ್ಥೆಗಳ ಮೂಲಕ ಯಾವುದೇ ಸರ್ಕಾರದ ಹಸ್ತಕ್ಷೇಪ ಇಲ್ಲದೇ ನಿಷ್ಪಕ್ಷಪಾತವಾದಂಥ ಮುಕ್ತವಾದ ಚುನಾವಣೆ ನಡೆಸ್ತಕ್ಕಂಥ ಒಂದು ಚುನಾವಣಾ ಆಯೋಗದ ಒಂದು ಬದ್ಧತೆಯಿಂದ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲಿ ತನಕ ಉಳ್ಕೊಂಡು ಬಂದಿದೆ. ಆದರೆ ಜನರ ಹತ್ರ ನಾವು ಪ್ರತಿ ಸಾರಿ ಹೋಗುವಾಗ, ಮತ ಕೇಳುವಾಗ ಜನರ ಹಿತಕ್ಕೆ ವಿರುದ್ಧವಾಗಿ ಕಾರ್ಪೊರೇಟ್ ಪರವಾದಂಥ ಕೆಲಸಗಳು ಮಾಡಿರೋದ್ರಿಂದ, ಜನವಿರೋಧಿ ನೀತಿಗಳನ್ನೇ ಜಾರಿ ಮಾಡಿರೋದ್ರಿಂದ, ಜನವಿರೋಧಿ ನೀತಿಗಳಿಗೆ ಜನಮನ್ನಣೆಯನ್ನು ಬಯಸೋದ್ರಿಂದ ಅವರು ಚುನಾವಣೆಗಳಲ್ಲಿ ಜಾಸ್ತಿ ಹಣವನ್ನು ಖರ್ಚು ಮಾಡಬೇಕಾದಂಥ ಒಂದು ಪರಿಸ್ಥಿತಿಯನ್ನು BJP ಸೃಷ್ಟಿ ಮಾಡ್ತು. ಇವತ್ತು ಚುನಾವಣೆ ಅಂದರೆ ಹೆಂಗೆ ಅಂದರೆ, ಓಟನ್ನು ಕೊಂಡುಕೊಳ್ಳೋದು, ಜನರ ಆಲೋಚನೆಯನ್ನು ದೊಡ್ಡ ಕಾರ್ಪೊರೇಟ್ ಮೀಡಿಯಾಗಳ ಒಂದು ಪ್ರಭಾವವನ್ನು ಬಳಸಿ ಇವತ್ತು ತಿರ್ತಕ್ಕಂಥದ್ದು, ಅಭಿಪ್ರಾಯ ರೂಪಿಸ್ತಕ್ಕಂಥದ್ದು ಒಂದು ಬಂತು. ಹಿಂಗನ್ನುವಾಗ ಸಾವಿರ ಕೋಟಿ ರೂಪಾಯಿನ ಹಣನ ಖರ್ಚು ಮಾಡಬೇಕು ಅಂದರೆ ಹಣನ ಯಾರು ಕೊಡ್ತಾರೆ? ಮೊದಲೆಲ್ಲ ಚುನಾವಣೆಗಳನ್ನು ಆಯಾ ಕ್ಷೇತ್ರದಲ್ಲೇ ಧನ ಸಂಗ್ರಹ ಮಾಡ್ತಕ್ಕಂಥ ಪದ್ಧತಿ ಇತ್ತು. ಆವಾಗ ಅಂಥ ದೊಡ್ಡ ಸಮಸ್ಯೆ ಇರ್ತಿರ್ಲಿಲ್ಲ. ಇವಾಗ ಏನಾಗಿದೆ ಅಂದರೆ, ರಾಷ್ಟ್ರೀಯ ಪಕ್ಷಗಳು ಚುನಾವಣಾ ದೇಣಿಗೆಯನ್ನು ಸಂಗ್ರಹ ಮಾಡ್ತಾ ಇದ್ದಾವೆ. ಚುನಾವಣಾ ದೇಣಿಗೆಯನ್ನು ಅವರು 5 ರೂಪಾಯಿ 10 ರೂಪಾಯಿನಲ್ಲಿ ಸಂಗ್ರಹ ಮಾಡ್ತಾ ಇಲ್ಲ. 1000 ಕೋಟಿ, 2000 ಕೋಟಿ, 3000 ಕೋಟಿ, 5000 ಕೋಟಿ, 10,000 ಕೋಟಿ, 20,000 ಕೋಟಿ ಈ ರೀತಿ ಚುನಾವಣಾ ದೇಣಿಗೆಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಈ ರೀತಿ ಚುನಾವಣಾ ದೇಣಿಗೆ ಕೊಡೋರು ಕೂಡ ತಮ್ಮ ಲೆಕ್ಕಪತ್ರದಲ್ಲಿ ತೋರಿಸ್ತಾ ಇಲ್ಲ. ಅವರು ಕೂಡ ಈ ರೀತಿ ಅಕ್ರಮವಾಗಿ ಸಂಗ್ರಹ ಮಾಡಿದಂಥ ಹಣದಲ್ಲಿ ಸರ್ಕಾರದಿಂದ ತಮಗಾದ ಉಪಯೋಗಕ್ಕೆ ಋಣ ಸಂದಾಯದ ರೀತಿಯಲ್ಲಿ ಪಕ್ಷಗಳ ಚುನಾವಣೆಯನ್ನು ಇವತ್ತು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಈ ರೀತಿ ಸ್ಪಾನ್ಸರ್ ಮಾಡುವಾಗ ಯಾರು ದೇಣಿಗೆ ಕೊಟ್ಟವರು ಅಂತ ಆದರೆ ಅವರ ಉದ್ದೇಶ ಏನು, ಯಾವುದಕ್ಕೆ ದುಡ್ಡು ಕೊಡ್ತಾರೆ ಅನ್ನೋದು ಜನರ ಹತ್ರ ಬೆತ್ತಲಾಗ್ಬಿಡುತ್ತೆ ಅಂತೇಳಿ ಕೇಂದ್ರದ BJP ನೇತೃತ್ವ ಸರ್ಕಾರ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಚುನಾವಣಾ ಬಾಂಡ್ಗಳ ಮೂಲಕ ಹಣ ಸಂಗ್ರಹ ಮಾಡತಕ್ಕಂಥ ಒಂದು ಕುಖ್ಯಾತಿ ವಿಧಾನವನ್ನು ಪ್ರಾರಂಭ ಮಾಡ್ತೀವಿ. ಚುನಾವಣಾ ಬಾಂಡ್ ಅಂದ್ರೆ ಏನು ಅಂದರೆ, ಬ್ಯಾಂಕ್ನಲ್ಲಿ ನಿರ್ದಿಷ್ಟ ಪಕ್ಷಕ್ಕೆ ಒಬ್ಬ ವ್ಯಕ್ತಿ ಅಥವಾ ಒಂದು ಕಂಪನಿ ಹಣ ಪೇ ಮಾಡ್ತದೆ. ಆ ಬಾಂಡನ್ನು ಪಡೆದಂಥ ಪಕ್ಷ ಆ ಬ್ಯಾಂಕ್ನಲ್ಲಿ ಹಣವನ್ನು ಪಡೆಯುತ್ತೆ. ಹಣ ಪಡೆಯೋರ್ಗೂ ಹಣ ಕೊಡೋರ್ಗೂ ಪರಸ್ಪರ ಯಾವುದೇ ಒಂದು ಗುರುತು ಪರಿಚಯ ಇರೋದಿಲ್ಲ. ಯಾರಿಗೆ ಹಣ ಕೊಟ್ಟಿದ್ದೀನಿ ಅನ್ನೋದು ಹಣ ಗೊತ್ತಿರೋನ್ಗೂ ಕೊಟ್ಟಿರೋದಿಲ್ಲ, ಹಣ ಯಾವ ರೀತಿ ಪಡ್ತಿದ್ದೀನಿ ಗೊತ್ತಾಗೋದಿಲ್ಲ. BJPಯವರು ಚುನಾವಣಾ ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಸಂಗ್ರಹ ಮಾಡತಕ್ಕಂಥ ಕ್ರಮವನ್ನು BJP ಅನುಸರಣೆ ಮಾಡಿದ್ದು, BJP ಜಾರಿಗೆ ತಂದಿದ್ದು. ಈ ರೀತಿ ಸಂಸತ್ನಲ್ಲಿ ಇಂಥ ಒಂದು ಕಾಯ್ದೆ ಜಾರಿ ಮಾಡಬೇಕು ಅಂತ BJPಯವರು ಬಯಸಿದಾಗ ಎಲ್ಲ ಪಕ್ಷಗಳು ವಿರೋಧ ಮಾಡಿದ್ದಾರೆ. ಆದರೆ ಆ ವಿರೋಧವನ್ನು ಲೆಕ್ಕಿಸದೇ BJPಯವರು ಈ ವಿಧಾನದಲ್ಲಿ ದೇಣಿಗೆ ಸಂಗ್ರಹ ಮಾಡತಕ್ಕಂಥ ಕ್ರಮಕ್ಕೆ ಮುಂದಾಯಿತು. ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಶದ ಎಲ್ಲ ಆಸ್ತಿಯನ್ನು ಕೆಲವೊಂದು ಬಂಡವಾಳದಾರರಿಗೆ ಮಾರಾಟ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರಿಂದ ಲಂಚ ತಗೊಳ್ಳುವಾಗ ಅದು ಕಪ್ಪು ಹಣದ ರೀತಿಯಲ್ಲಿ ಬರ್ದೇನೆ ಅದು ಲೀಗಲೈಸ್ ಆದಂಥ ರೀತಿಯ ಲಂಚ ರೂಪದಲ್ಲಿ ಬರಬೇಕು ಅನ್ನುವ ಕಾರಣಕ್ಕಾಗಿ ಬಂದಿದ್ದು. ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡಿರ್ತಕ್ಕಂಥದ್ದು, ಯಾರು ದೇಣಿಗೆ ಕೊಡ್ತಾ ಇದ್ದಾರೆ, ಯಾಕೆ ಕೊಡ್ತಾ ಇದ್ದಾರೆ, ಎಷ್ಟು ಕೊಡ್ತಾ ಇದ್ದಾರೆ ಅನ್ನೋದು ಚುನಾವಣಾ ಆಯೋಗಕ್ಕೆ ಮಾಹಿತಿ ಇರಬೇಕಾಗಿತ್ತು. ಆದರೆ ಇದನ್ನು ಮಾಹಿತಿ ಕೊಡುವಂಥ ಒಂದು ಅಂಶವನ್ನು ತೆಗೆದಾಕಿ ಇವತ್ತು ಈ ರೀತಿ ಚುನಾವಣಾ ಬಾಂಡ್ಗಳ ಮುಖಾಂತರ ತೆಗೆದಿದ್ದಾರೆ. ಆ ರೀತಿ ಚುನಾವಣಾ ಬಾಂಡ್ನಲ್ಲಿ ಬಂದಿರತಕ್ಕಂಥ 90% BJPಗೆ ಹೋಗಿದೆ. ಏನಿದ್ರ ಮರ್ಮ? 100 ರೂಪಾಯಿ ಬಂದರೆ ಚುನಾವಣೆ ಬಾಂಡ್ ಮುಖಾಂತರ ರಾಜಕೀಯ ಪಕ್ಷಗಳಿಗೆ ಅದು 90%ಗಿಂತ ಹೆಚ್ಚು BJPಗೆ ಹೋಗಿದೆ. ಈ ವರ್ಷ ಸುಮಾರು 3.25 ಕೋಟಿ ರೂಪಾಯಿನಷ್ಟು BJP ಚುನಾವಣಾ ಬಾಂಡ್ಗಳ ಮುಖಾಂತರ ಸಂಗ್ರಹ ಮಾಡಿದೆ. ಅದು 2 ಕೊಟ್ಟಿದ್ದಾರಾ, 3 ಜನ ಕೊಟ್ಟಿದ್ದಾರಾ, 5 ಜನ ಕೊಟ್ಟಿದ್ದಾರಾ, 100 ಜನ ಕೊಟ್ಟಿದ್ದಾರಾ, ಅದರ ಮಾಹಿತಿ ಕೂಡ ಇವತ್ತಿಲ್ಲ. ಯಾರು ಕೊಡೋರು? ಬಂಡವಾಳದಾರರು, ಕಾರ್ಪೊರೇಟ್ ಕಂಪನಿಗಳು. ನಾನು ಇವತ್ತು ಕೇಳ್ತಾ ಇದ್ದೀನಿ, ಅದು BJPಗೂ ಚೆನ್ನಾಗಿ ಗೊತ್ತು ಯಾರು ಕೊಡ್ತಾ ಇದ್ದಾರೆ ಅಂತ. ಆದರೆ ದೇಶದ ಜನಕ್ಕೆ ಇವತ್ತು ಬೇಕಾಗಿದೆ ಅಂತಕ್ಕಂಥದ್ದಕ್ಕೆ CPMನ ಸೀತಾರಾಮ್ ಯೆಚೂರಿಯವರು ಈ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರು. ಹಾಗೆಯೇ ಬೇರೆ ವ್ಯಕ್ತಿಗಳು ಸಲ್ಲಿಸಿದರು. ಅದರ ರಾಜಕೀಯ ಪಕ್ಷವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದು ಸೀತಾರಾಮ್ ಯೆಚೂರಿ. ಇವತ್ತು ಅತ್ಯಂತ ಸಕಾಲಿಕ, ಅತ್ಯಂತ ಮಹತ್ವದ ಒಂದು ತೀರ್ಪು ಬಂದಿದೆ. ಇದು ಯಾರೆಲ್ಲ ಕೊಟ್ಟರೋ
ಅವ್ರ ಮಾಹಿತಿಯನ್ನು ಬಹಿರಂಗಪಡಿಸುವಂಥ ಜವಾಬ್ದಾರಿಯನ್ನು ಬ್ಯಾಂಕಿನ ಮೇಲೆ ಹಾಕಿದೆ. ಇವತ್ತು ಬಹಿರಂಗಪಡಿಸಬೇಕು. ಪಿ ಎಂ ಕೇರ್ ನಿಧಿಯಲ್ಲಿ ಕೂಡ ಇದೇ ರೀತಿಯ ಒಂದು ಭ್ರಷ್ಟಾಚಾರ ನಡೆದಿದೆ. ಪಿ ಎಂ ಕೇರ್ ನಿಧಿಗೆ ಹಣ ಕೊಟ್ಟವ್ರು ಯಾರು? ಪಿ ಎಂ ಕೇರ್ ನಿಧಿ ಹಣ ಏನಾಯಿತು ಅದ್ರ ಬಗ್ಗೆನೂ ಕೂಡ ಯಾವುದೇ ಲೆಕ್ಕ ಇಲ್ಲ. ಹಾಗಾಗಿ ಪಿ ಎಂ ಕೇರ್ ನಿಧಿಯನ್ನು ಕೂಡ ಈ ಮಾನದಂಡದಲ್ಲೇ ಅದನ್ನು ಕೂಡ ವಿಚಾರಣೆಗೊಳಿಸ್ಪಡಿಸ್ಬೇಕು ಅಂತ ನಾನು ಇವತ್ತು ಒತ್ತಾಯ ಮಾಡ್ತಾ ಇದ್ದೀನಿ. ಎಸ್, ಅವ್ರಿಗೇನು ಲಾಭ? ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭ ಏನಂತಂದರೆ, ಸರ್ಕಾರವನ್ನು ಇವತ್ತು ಅವರು ಜೇಬಲ್ಲಿರ್ತಕ್ಕಂಥ ಒಂದು ಪೆನ್ನಿನ ರೀತಿಯಲ್ಲಿ ಬಳಸ್ತಾ ಇದ್ದಾರೆ. ತನಗೆ ಬೇಕಾದಂಥ ಒಂದು ಕ್ರಮವನ್ನು ಸರ್ಕಾರವನ್ನು ಬಳಸಿ ಇವತ್ತು ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಕಾರ್ಪೊರೇಟ್ ಕೃಷಿ ಕಾನೂನುಗಳು, ಯಾವುದದು ಕೃಷಿ ಕಾನೂನುಗಳು ಸಂಸತ್ನಲ್ಲಿ ಮಂಡನೆಯಾಗೋದಕ್ಕಿಂತ ಮುಂಚೆಯೇ ದೊಡ್ಡ ದೊಡ್ಡ ದೈತ್ಯ ಸ್ವರೂಪದ ಗೋಡನ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಕಾರ್ಪೊರೇಟ್ ಕಂಪನಿಗಳ ಪರವಾಗಿದ್ದಂಥ ಕರಾಳ ಕೃಷಿ ಕಾಯ್ದೆ ತಯಾರಾಗಿದ್ದು ಹಣಕಾಸು ಮಂತ್ರಾಲಯದಲ್ಲ, ಕಾನೂನು ಸಂಸದೀಯ ಮಂತ್ರಾಲಯದಲ್ಲ, ಅಂಬಾನಿ ಮತ್ತು ಅದಾನಿ ಮನೆಯಲ್ಲಿ. ಇಂಥ ಕಾನೂನು ಬರೋಕ್ಕಿಂತ ಮುಂಚೆನೇ ಕಾನೂನನ್ನ ಪ್ರಯೋಜನ ಪಡೆಯುವುದಕ್ಕೆ ಕಾರ್ಪೊರೇಟ್ ಕಂಪನಿಗಳು ರೆಡಿಯಾಗಿದ್ದು ಅಂದರೆ ಅದರ ಮಧ್ಯೆ ಒಂದು ಅಕ್ರಮ ಮೈತ್ರಿ ಏರ್ಪಟ್ಟಿದ್ದ ಕಾರಣಕ್ಕಾಗ್ತಾನೆ. ಇದೇ ರೀತಿ ಸಾರ್ವಜನಿಕ ಕಂಪನಿಗಳನ್ನ ಇವತ್ತು ಎಷ್ಟೊಂದು ಲೂಟಿ ಮಾಡ್ತಾ ಇದ್ದಾರೆ. ಲಾಭದಲ್ಲಿರ್ತಕ್ಕಂಥ ಸಾರ್ವಜನಿಕ ಕಂಪನಿಗಳನ್ನು ಇವತ್ತು ಮೂರ್ಖ ಸಾರ್ಕಾಸ್ಗೆ ಇವತ್ತು ಪಡ್ಕೋತಾ ಇದ್ದಾರೆ ಅಂತ ಹೇಳಿದ್ರೆ ಇದೆಲ್ಲ ಇದೆ. ನಮ್ಮ ದೇಶದ ಎಲ್ಲ ಸಂಪತ್ತನ್ನು, ಒಂದು ಕಡೆ ನೈಸರ್ಗಿಕ ಸಂಪತ್ತನ್ನು, ಇನ್ನೊಂದು ಕಡೆ ಮಾನವ ಸಂಪತ್ತನ್ನು ದೋಚೋದಕ್ಕೆ ಅನುಗುಣವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ನಮ್ಮ ದೇಶದ ಸಂವಿಧಾನವನ್ನು, ಜನಕಲ್ಯಾಣ ವ್ಯವಸ್ಥೆಯನ್ನು ದುರ್ಬಲಗೊಳಿಸೋದಕ್ಕಾಗಿಯೇ ಈ ಕಾರ್ಪೊರೇಟ್ ಕಂಪನಿಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ BJPಗೆ ಫಂಡ್ ಮಾಡ್ತಾ ಇರೋದು. ಯಾಕೆಂದರೆ ಚುನಾವಣೆಯಲ್ಲಿ ಅವರು ಈ ದುಡ್ಡು ಬಳಸಿ ಅವರು ಮತ್ತೆ ಆಯ್ಕೆ ಆಗಬೇಕು ಅನ್ನೋದು ಅದಾನಿ ಅಂಬಾನಿಯ ಹಿತಾಸಕ್ತಿ. ಅದಕ್ಕಾಗಿ ಅವರು ಚುನಾವಣೆಯನ್ನು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಈಗ ಬಂದಿರತಕ್ಕಂಥದ್ದು ಏನೋದೇ CPM ಪಕ್ಷ ಒತ್ತಾಯ ಮಾಡಿರೋದು ಏನಂದರೆ, ಬ್ಯಾಲೆಟ್ ಯೂನಿಟು, ಕಂಟ್ರೋಲ್ ಯೂನಿಟು, VVPAT ಇವುಗಳನ್ನು ನೀವು ಬದಲು ಮಾಡಬೇಕು. ಬ್ಯಾಲೆಟ್ ಯೂನಿಟ್ ಆದಮೇಲೆ VVPAT ಬಂದು ಆಮೇಲೆ ಕಂಟ್ರೋಲ್ ಯೂನಿಟ್ ಇಡಬೇಕು. ಇವತ್ತು ಹೆಂಗಿದೆ, ಬ್ಯಾಲೆಟ್ ಯೂನಿಟ್ ಇದೆ, ಅದಾದಮೇಲೆ ಕಂಟ್ರೋಲ್ ಯೂನಿಟ್ ಇದೆ, ಅದಾದಮೇಲೆ ಬ್ಯಾಲೆಟ್ ಯೂನಿಟು, VVPAT, ಆಮೇಲೆ ಕಂಟ್ರೋಲ್ ಯೂನಿಟ್ ಇದೆ. ಈಗ ಇರುವ ವ್ಯವಸ್ಥೆ ಬ್ಯಾಲೆಟ್ ಯೂನಿಟು ನಮ್ಮ ಮತ ಹಾಕಿದ್ದು ದಾಖಲಾಗೋದು ಕಂಟ್ರೋಲ್ ಯೂನಿಟಲ್ಲಿ, ಅದು ರಿಫ್ಲೆಕ್ಟ್ ಆಗೋದು VVPAT. ಈ ರೀತಿ ಇರಬೇಕಾಗಿತ್ತು. ಆದರೆ ನಾವು ಬ್ಯಾಲೆಟ್ ಯೂನಿಟಿನ ಪಕ್ಕ VVPAT ಇಟ್ಟಿದ್ದಾರೆ. ಬ್ಯಾಲೆಟ್ ಯೂನಿಟಲ್ಲಿ ಆಗಿದ್ದು VVPAಟಲ್ಲಿ ರಿಫ್ಲೆಕ್ಟ್ ಆಗ್ಬೋದು, ಆದರೆ ಕಂಟ್ರೋಲ್ ಯೂನಿಟಲ್ಲಿ ಬೇರೆ ರೀತಿ ಸ್ಟೋರ್ ಆಗ್ಬೋದು. ಅದು ಅವಕಾಶ ಇದೆ. ಆದರೆ ಇದನ್ನು ಚುನಾವಣಾ ಆಯೋಗ ಇದನ್ನು ಅಡ್ರೆಸ್ ಮಾಡೋಕ್ಕೆ ರೆಡಿ ಇಲ್ಲ. ಈ ರೀತಿಯ ಒಂದು ಮ್ಯಾನಿಪುಲೇಷನ್ ಕೂಡ ಇವತ್ತು ಕಾರ್ಪೊರೇಟ್ ಕಂಪನಿಗಳ ಸಹಾಯದೊಂದಿಗೆ ಮಾಡ್ತಾ ಇದ್ದಾರೆ.